ರೆಡಿ ಸರ್, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ 134ನೇ ಜನ್ಮದಿನ ಆಚರಣೆ ಅಂಗವಾಗಿ ಇವತ್ತು ಎಲ್ಲ ಕಡೆ ಅದ್ದೂರಿಯಾಗಿ ನಡೀತಾ ಇದೆ ಹಬ್ಬ ಥರ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ? ಇದರಲ್ಲೇನು ಹೊಸದಾಗೇನು ಮಾಡೋದೇನು ಇರೋದಿಲ್ಲ. ಈ ಕ್ಷೇತ್ರದಲ್ಲಿ ಎವ್ರಿ ವರ್ಷ ನಡ್ಸ್ಕೊಂಡು ಬರ್ತಾನೆ ಇದ್ದಾರೆ. ಅಂಬೇಡ್ಕರ್ ಜಯಂತಿ ಅನ್ನೋದು ನಮ್ಮ ಎಸ್ಪೆಷಲಿ ಶೆಟ್ಟಿಘಟ್ಟ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬ ಇದು. ಯಾಕೆಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದ ಜನಾಂಗದ ಜನರು ಜಾಸ್ತಿ ಇದ್ದಾರೆ. ಹಾಗೂ ಈ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಆಗಿದೆ, ಕಾಲೋನಿಗಳನ್ನ ಅಂತ ಮಾಡ್ಕೊಂಡಿದ್ದಾರೆ. ಎವ್ರಿ ಊರಲ್ಲೂ ಒಂದು ಕಾಲೋನಿ ಅಂತ ಇದೆ. ಆ ಕಾಲೋನಿಯಲ್ಲಿ ಪಾಪ ಬಡವರು ಆ ಕ್ಷೇತ್ರದಲ್ಲಿರೋ ಥರ ಇದು ಮಾಡಿದ್ದಾರೆ. ನಾನು ಇಷ್ಟೇ ಹೇಳೋದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದಾಗ ಮೇಯ್ನ್ ಕನ್ಸಿಡರ್ ಮಾಡಿದ್ದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿನ ಮೇನ್ ಸ್ಟ್ರೀಮ್ ತರಬೇಕು ಅಂತ. ನಾನು ಹೇಳೋದೇನು ಅಂತಂದರೆ, ಈ ಕಾಲೋನಿಗಳನ್ನೋದು ಹೊರಗಡೆ ಹೋಗಬೇಕು. ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದಲ್ಲಾಗಲಿ ಯಾವುದೇ ಹಳ್ಳಿಗಳಲ್ಲಾಗಲಿ ಕಾಲೋನಿಗಳಂತ ಇರಬಾರ್ದು. ಅವರು ಕೂಡ ಮನುಷ್ಯರೇ, ಅವರು ಕೂಡ ನಮ್ಮ ಜೊತೆ ಬೆರ್ತಿರಬೇಕು ಅನ್ನೋ ಒಂದು ಆಸೆ ನಂದು. ನಾನು ಯಾವಾಗಲೂ ಅಷ್ಟೇ, ನಾನು ಮುಂಚೆಯಿಂದನೇ ಹೇಳೋದಷ್ಟೇ, ಫಸ್ಟು ನಾವು ಮನುಷ್ಯರು, ಆಮೇಲೆ ಏನಿದ್ರೇನು. ಸೊ ನನ್ನ ನಿಟ್ಟಿನಲ್ಲಿ ಏನನ್ನತ್ತಂದರೆ, ಈ ಕಾಲೋನಿ ಅನ್ನೋ ಒಂದು ಪದ್ಧತಿ ಹೋಗ್ಬಿಡ್ಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅವರು ಖಂಡಿತ ಕನಸದು ಆ್ಯಕ್ಚುಲಿ. ಸೊ ಅವರು ಶ್ರೀರಕ್ಷೆಯಾಗಿ ಜನಕ್ಕೆ ನಿಂತಿದ್ದಾರೆ. ಮೀಸಲಾತಿಗಳಿರ್ಬೋದು, ಏನೇ ಇರ್ಬೋದು, ಅವರಿಂದ ಇವಾಗ ಈ ದಿನಗಳಲ್ಲಿ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದ್ರ ಜೊತೆ ಸೇರ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೋ, ಭವಿಷ್ಯದಲ್ಲಿ ಮಕ್ಕಳಿಗೆ ಏನು ಮಾಡೋಕ್ಕಾಗುತ್ತೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್, ಇವತ್ತು ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆದಿದೆ. ಹೊಸದಾಗಿ ನೂತನ ಅಂಬೇಡ್ಕರ್ ಭವನ ಗುದ್ದಲಿ ಪೂಜೆ ನಡೆದಿದೆ. ನಿಮಗೆ ಇನ್ವೈಟು ಇತ್ತಾ, ಇಲ್ಲ ಅಂದರೆ ಇತ್ತು, ಕರೆದಿದ್ರು. ಹಾಗೂ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂಬೇಡ್ಕರ್ ಭವನ ಆಗ್ತಿರೋದು ತುಂಬ ಒಳ್ಳೆ ಕಾರ್ಯ. ಆದರೆ ನನ್ನ ಆಸೆ ಏನು ಅಂತಂದರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗಬೇಕು. ಭವನಗಳಾದರೆ ಏನೂ ಆಗೋದಿಲ್ಲ. ಯಾವಾಗಲೂ ಇಷ್ಟೇ ಹೇಳೋದು, ಇವಾಗ ನಾವು ಒಂದು ಹಳ್ಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಕಷ್ಟಗಳೇನಿದೆ ಜನಗಳದ್ದು ಅಂತ. ಇವತ್ತು ಇಷ್ಟೇ ಹೇಳೋದು, ಭವನ ಆಗಲಿ, ಮುಂದಿನ ದಿನದಲ್ಲಿ ಜನಗಳಿಗೆ ಅವ್ರದ್ದೇ ಆದ ಒಂದು ಏನು ವರ್ಚಸ್ ಇದೆ ಅದು ಸಿಗಲಿ. ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವಾಗ ಹೆಂಗೆ ಒಬ್ಬರು ನಾವು ಗೌಡ, ರೆಡ್ಡಿ ಅಂತ ಹೇಳ್ಕೊಳ್ತಾರೋ, ನಾವು ಮಾದಗರು, ನಾವಿದು ಅನ್ನೋದು ಒಂದು ಬ್ರ್ಯಾಂಡ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಎಲ್ಲರೂ ಒಂದು ಬ್ರ್ಯಾಂಡ್, ಎಲ್ಲ ಮಕ್ಕಳು ಒಂದು ಬ್ರ್ಯಾಂಡ್. ಸೊ ಎಲ್ಲ ಇಂಡಿಯನ್ಸ್ ಆಗಿ ಮುಂದೆ ಹೊರಗಬಿಡಬೇಕು ಅನ್ನೋದೊಂದು ಆಸೆ ಅಷ್ಟೇ. ಸರ್, ಮತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ HR ಇವರಂದರೆ ಸಮಾಜ ಸೇವಕ, ಯುವ ನಾಯಕ, ಈ ಥರ ಎಲ್ಲ ಜನರಲ್ಲಿ ಒಂದು ಹೊಸದಾಗಿ ಒಂದು ಹೆಸರು ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾಜ ಸೇವೆ ಆಗ್ಬೋದು, ಇಲ್ಲ ರಾಜಕೀಯ ಆಗ್ಬೋದು, ಯಾವ ರೀತಿ ಮಾಡಬೇಕು ಕಾರ್ಯರೂಪ? ಇದು ರಾಜಕೀಯ ಅನ್ನೋಕ್ಕಿಂತನೂ ಈ ಕ್ಷೇತ್ರದಿಂದ ಯಾರು ಒಬ್ರು ಎದ್ದೇಳಲೇಬೇಕಾಗಿತ್ತು. ಯಾಕಂದರೆ ನಮ್ಮ ದಿಬ್ಬೂರಹಳ್ಳಿ ಕೆಳಗಡೆ ಯಾರು ಕೂಡ ಒಬ್ಬರು ಲೀಡರ್ ಅಂತ ಅನಿಸ್ಕೊಂಡಿಲ್ಲ. ಇವತ್ತು ಕೂಡ ಅಷ್ಟೇ ನೋಡಿ, ಯಾವುದೇ ನಮ್ಮ ಜಂಗಮಕೋಟೆ ಇರ್ಬೋದು, ನಮ್ಮ H ಕ್ರಾಸ್ ಇರ್ಬೋದು, ಆ ಕಡೆಯಿಂದ ಲೀಡರ್ಸ್ ಇದ್ದಾರೆ. ಈ ಕಡೆಯಿಂದ ಯಾವ ಮೇನ್ ಲೀಡರ್ಸ್ ಅಂತ ಕನ್ಸಿಡರೇ ಮಾಡೋದಿಲ್ಲ. ನನ್ನ ಆಸೆ ಇಷ್ಟೇ, ಈ ಕ್ಷೇತ್ರದಿಂದ ಒಂದು ಲೀಡ್ರು ಯಾರು ಹೊರಗಡೆ ಹೋಗ್ಬೇಕು. ನಾನೇ ಅಂತಲ್ಲ, ಒಂದು ದಾರಿ ಆಗಿರ್ಬೋದು ಅಷ್ಟೇ. ಯಾರು ಬೇಕಾದ್ರೂ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಬರ್ಬೋದು. ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೋದು, ಅವ್ರ ಕೈ ಹಿಡಿಯೋಣ. ಸರ್, ಮತ್ತು ಶಿಡ್ಲಘಟ್ಟ ಕ್ಷೇತ್ರ ಮುಂದಿನ ಚುನಾವಣೆಯಲ್ಲಿ ಏನು ಮೀಸಲಾತಿ ಆಗುವ ಮುನ್ಸೂಚನೆ ಇದೆ ಅಂತ ಇದ್ದಾರೆ. ತುಂಬ ಖುಷಿ. ಮೀಸಲಾತಿ ಆದರೆ ಅಟ್ಲೀಸ್ಟ್ ಒಂದಷ್ಟು ಜನ ಯಾರು ಸುಮ್ಮನೆ ಸಮಾಜ ಸೇವೆ ಅಂತ ಹೇಳ್ಕೊಂಡು ಫೀಲ್ಡಲ್ಲಿದ್ದಾರೋ ಅವರೆಲ್ಲ ಹೊರಗಡೆ ಹೋಗ್ತಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೂ ನನಗೆ ಅನಿಸುತ್ತೆ. ಕೆಲವರೆಲ್ಲ ಕಾಣ್ತಾನೆ ಇಲ್ಲ ಆಲ್ರೆಡಿ. ಆದರೆ ನನ್ನ ಒಂದು ಆಸೆ ಏನು ಅಂತಂದರೆ, ಮೀಸಲಾತಿ ಅನ್ನೋದನ್ನು ಜಸ್ಟ್ ಒಂದು ನಾಮಕಾವಸ್ಥೆಗೆ ಆಗಬಾರ್ದು. ಆ ಜನಗಳಿಗೆ ಶಕ್ತಿ ತುಂಬೋ ಕೆಲಸ ಆಗಬೇಕು. ಸುಮ್ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡೋದ್ರಿಂದ ಆಗಲಿ ಇದರಿಂದ ಆಗೋದಿಲ್ಲ ಶಕ್ತಿ ತುಂಬೋದು. ಆ್ಯಕ್ಚುಲಾಗಿ ನಾನು ಹೇಳಿದೆ, ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕು, ಅವ್ರ ಮನೆಯಲ್ಲಿ ಊಟ ಇದು ಮಾಡಬೇಕು. ಅದಕ್ಕೆ ಹೇಳಿದ್ದು, ಇವತ್ತು ಬೆಳಗ್ಗೆಯಿಂದ ನಾನು ಜನಗಳ ಜೊತೆ ಸೇರ್ತಾ ಇದ್ದೀನಿ, ಅವ್ರ ಜೊತೆ ಊಟ ಮಾಡ್ತಾ ಇದ್ದೀನಿ, ಕೇಕ್ ತಿಂತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯುವಕರಲ್ಲಿ ಇದೊಂದು ಭಾವನೆ ಹುಟ್ಟಬೇಕು. ಈಗ ಇವರೆಲ್ಲ ನಮ್ಮವರೇ, ನಮ್ಮಂಥ ಭಾವನೆ ಬರೋ ತನಕ ಈ ಕ್ಷೇತ್ರದ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಆಗುತ್ತೆ. ನಾನು ಇಷ್ಟೇ ಹೇಳೋದು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ವಿದ್ಯಾರ್ಥಿಗಳೆಲ್ಲ ಅರ್ಥ ಮಾಡ್ಕೊಬೇಕು, ಈ ಕಾಲೋನೀಸ್ ಅವೆಲ್ಲ ಯಾವುದೂ ಇಲ್ಲ ಅಂತ. ಫಸ್ಟ್ ಅದು ಅಂದ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗುತ್ತೆ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಆದ ತಕ್ಷಣ ನೀವು ಅಂದಂಗೆ ಎಲ್ಲ ಡ್ರಾಪ್ ಆಗಿಬಿಟ್ಟಿದ್ದಾರೆ. ಸಮಾಜ ಸೇವೆ ಬರೀ ಅವ್ರ ರಾಜಕೀಯ ಲಾಭಕ್ಕಾಗಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ದೇಶ, ಇವಾಗ ಡ್ರಾಪ್ ಆಗಿಬಿಟ್ಟಿದ್ದಾರೆ. ಸರ್, ನೀವು ಇವಾಗ ಮೀಸಲಾತಿ ಆದರೆ ನೀವು ಮುಂದಿನ ಸಮಾಜ ಸೇವೆ ಕಂಟಿನ್ಯೂ ಮಾಡ್ತೀರಾ ಇಲ್ಲ? ನಾನು ಅದನ್ನೇ ಹೇಳಿದ್ದು, ಈ ಕ್ಷೇತ್ರಕ್ಕೆ ನಾವು ಬಂದಾಗ ಯಾವುದೇ ಥರ ರಾಜಕೀಯ ಪ್ರೇರಣೆಗೂ ನಾನು ಬಂದಿರಲಿಲ್ಲ. ನಾನು ಬಂದಿದ್ದು ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು, ನಾವು ಏನೋ ಮಾಡಿದ್ದೀವಿ ಸಮಾಜದಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತಲೇ ಬಂದಿದ್ದು. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ವಿದ್ಯಾರ್ಥಿ ಇವಾಗ ಮೀಸಲಾತಿ ಬಂದರೆ ಆ ವಿದ್ಯಾರ್ಥಿನೋ, ಒಂದು ಲೇಡಿನೋ, ಒಂದು ಹುಡುಗನೋ, ಯಾರನ್ನೋ ಒಬ್ಬನ ನಿಲ್ಲಿಸಿ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತು ಅವರು ಕೂಡ ಓಡಾಡೋಣ, ಇದೇ ಥರ ಓಡಾಡೋಣ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ನಾನು ಇಷ್ಟೇ ಹೇಳೋದು, ಇವತ್ತು ಅಂಬೇಡ್ಕರ್ ದಿವಸ ಎಲ್ಲ ಜನಗಳಿಗೆ ಒಳ್ಳೆ ದಿನ ಆಗಿದೆ. ಎಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹೇಳ್ತಾ, ಜೈ ಭೀಮ್.